ಮುಖಗಳು ಕಾಣಿಸ್ತಿಲ್ಲ ನೀವು ಕಾಣ್ತಿಲ್ವಾ? ಅಲ್ಲಿ ತೋರಿಸ್ತೀನಿ. ಅವ್ನು ಮಾದಪ್ಪನ ನೋಡಿದ ತಕ್ಷಣ ಒಂಥರ ಉಳ್ಕೊಳ್ಳೋದಕ್ಕೆ ಇಲ್ಲಿ ರೂಮ್ ಸೌಲಭ್ಯಗಳು ಕೂಡ ಇರುತ್ತೆ. ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ಜಗಲ್ಲ. 4:15 ಇದು ನಾರ್ಮಲ್ ದಿನ. ನಾರ್ಮಲ್ ದಿನನೂ ಇಷ್ಟೊಂದು ಜನ ತಿಳ್ಕೊಂಡಿದ್ದಾರೆ ನೋಡಿ ಏನಂತಾರೆ. ಮತ್ತು ಇವಾಗ ಗರ್ಭದ ಗುಡಿಯಲ್ಲಿ ಇರುವಂತಹ ಆ ಲಿಂಗ ಏನಿದೆಯಲ್ಲ ಸ್ವಯಂಭೂತ ಅಂದರೆ ತಾನೇ ಉದ್ಭವ ಆಗಿದೆ ಅಂತ ಗೈಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. SRG ಕನ್ನಡ ವಿಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ MM ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. MM ಹಿಲ್ಸ್ ಅಂದರೆ ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆ ಒಂದು ಬೆಟ್ಟದ ಬಗ್ಗೆ ಒಂದಿಷ್ಟು ಮಾಹಿತಿ ಎಲ್ಲವೂ ನಿಮ್ಗೆ ಹೇಳ್ತೀವಿ. ಬಟ್ ಅದು ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಇರೋದನ್ನು ಇದ್ದಾಗೆ ತೋರಿಸ್ತೀವಿ. ಬರ್ರಿ ಹೋಗೋಣಂತ ಗೈಸ್. ಇವಾಗ ನಾವು ಚನ್ನಪಟ್ಟಣದಲ್ಲಿ ಬಂದಿದ್ದೀವಿ. ಬನ್ನಿ, ನಾನು ಮತ್ತು ನಮ್ಮ ಬ್ರದರ್ ಒಬ್ಬರು ಮತ್ತು ಇಲ್ಲಿ ನಮ್ಮ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನೂ ತೋರಿಸ್ತೀನಿ ಬನ್ನಿ. ಚನ್ನಪಟ್ಟಣದಿಂದ ಎಲ್ಲಿ ಹೋಗ್ತೀವಿ ಮುಂದೆ ಅವೆಲ್ಲ ಮಾಹಿತಿ ಕೂಡ ಇರುತ್ತೆ ನೋಡಿರಿ. ಸದ್ಯಕ್ಕೆ ಚನ್ನಪಟ್ಟಣದಲ್ಲಿ ಇಳ್ಕೊಂಡಿದ್ವಿ. ಇವರೇ ಇಬ್ಬರು ಫ್ರೆಂಡ್ಸ್ ನಮ್ಮದು. ಮುಂದೆ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲವನ್ನು ನೋಡಿರಿ ಗೈಸ್. ಇವಾಗ ಕೊಳ್ಳೇಗಾಲಕ್ಕೆ ಬಂದ್ವಿ. ಕೊಳ್ಳೇಗಾಲದಿಂದ ಸೀದಾ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ. ಚನ್ನಪಟ್ಟಣಕ್ಕೆ ನಾವು 5 ಗಂಟೆಗೆ ಬಂದಿದ್ವಿ. 5 ಗಂಟೆಯಿಂದ ಹುಡುಕಿದ್ವಿ ಸಿಗಲೇ ಇಲ್ಲ ಬಸ್ಗಳು. ಅದಕ್ಕೆ ಫೈನಲಿ 6 ಗಂಟೆಯಿಂದ 8 ಗಂಟೆ ಆಯಿತು. ಸ್ವಲ್ಪ ಇಲ್ಲಿಂದ ಏನಾದರೂ ಸಿಕ್ಕೊಂಡು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸೀದಾ ಹೋಗ್ತೀವಿ. ಮುಂದೆ ನೋಡಿ ಗೈಸ್, ಹೊಟ್ಟೆ ಹಸಿದೆ. ನೀವು ಹೋಗಿದ್ದೆ? ಬನ್ನಿ ಫ್ರೆಂಡ್ಸ್, ಟೀ ಕುಡಿ ಬನ್ನಿ ಎಲ್ಲರೂ. ನಾವು ಈಗ ಟೀ ಕುಡಿತಾ ಇದ್ದೀವಿ. ಕುಡೀರಿ, ಎಂಜಾಯ್ ಮಾಡಿ. ಗೈಸ್ ನೋಡ್ಕೊಳ್ಳಿ, ಇದೆ ಕೊಳ್ಳೇಗಾಲ ಬಸ್ ಸ್ಟ್ಯಾಂಡ್. ನೀವು ಸಿನಿಮಾಗಳೆಲ್ಲ ಕೇಳಿರ್ತೀರಲ್ಲ, ಕೊಳ್ಳೇಗಾಲ ಅಂತ ಹೆಸರನ್ನ ಕೇಳಿರ್ತೀರ ಸಿನಿಮಾಗಳಲ್ಲಿ. ಕಮೆಂಟ್ ಮಾಡಿರಿ, ಕೊಳ್ಳೇಗಾಲದ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಬರ್ರಿ ಇವಾಗ ಟೀ ಕುಡ್ಕೊಂಡ್ವಿ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಸ್ನ ಹತ್ಕೊಂಡು ಮುಂದಿನ ಪ್ರೊಸೀಜರ್ನ ಎಲ್ಲ ನಿಮಗೆ ಹೇಳ್ತೀವಿ. ಬರ್ರಿ ಹೋಗೋಣಂತೆ. ಯಾವುದಾ? ಬನ್ನಿ ಬನ್ನಿ ಹೊರಗಡೆ ಬನ್ನಿ. ನಾವು ಅಲ್ಲಿ ಇದಕ್ಕೂ ಬೇರೆ ಕಡೆ ಹೋಗಿದ್ವಿ. ನೀರು ಕುಡ್ಕೊಂಡ್ ಬಂದಿವಿ. ಹೋಗಿ ನೀರು ಕುಡಿದ್ರಾ? ಮುಖಗಳು ಕಾಣಿಸ್ತಿಲ್ಲ ನೀವು ಕಾಣ್ತಿಲ್ವಾ? ಗೈಸ್, ನಾವು ಇವಾಗ ಹುಣೂರು ತಾಲೂಕಿನಲ್ಲಿ ಇಳ್ಕೊಂಡು ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡ್ವಿ. ಯಾಕಂದರೆ ಅಲ್ಲಿ ಹೋಗೋದು ಲೇಟ್ ಆಗುತ್ತೆ ಅಂದರು. ಮಹದೇಶ್ವರ ಬೆಟ್ಟದಲ್ಲಿ ಊಟ ಎಲ್ಲ ಇರಲ್ಲ ಅಂತಂದರು. ಅದಕ್ಕೆ ಇಲ್ಲೇ ಊಟ ಮಾಡಿಕೊಂಡು ಹಾಗೆ ಇಲ್ಲಿ ಮತ್ತು ಒಡೆನ ತೊಗೊಂಡು ಚಟ್ನಿ ತೊಗೊಂಡು ತಿಂತಾ ಇದ್ದೀವಿ. ಏನು ಅನಿಸ್ತಾ ಇದೆ ಹೇಳಿ? ಖಾಲಿ ಆಯಿತು. ಗೈಸ್, ಫೈನಲಿ ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಕೊಳ್ಳೇಗಾಲದ ಹತ್ರ 8 ಗಂಟೆಗೆ ಹತ್ರ ಬಸ್ಸಿಗೆ ಹತ್ಕೊಂಡ್ವಿ. ಇವಾಗ ಹತ್ತತ್ರ 11 ಗಂಟೆ ಟೈಮ್ ಆಗಿದೆ. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ. ಬನ್ನಿ, ಏನಾಗಿದೆ ಏನಿಲ್ಲ ಎಲ್ಲ ತೋರಿಸೋಣ. ಒಂಥರ ಘಾಟ್ ಸೆಕ್ಷನಲ್ಲಿ ಇಳಿಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ, ಊಟ ಮಾಡ್ಕೊಂಬಂದಿದ್ನಲ್ಲ ತುಂಬ ಒಂಥರ ಸುಸ್ತಾಗಿ ಹೋಗ್ಬಿಡ್ತು. ಬಂದಿದ್ದೀನಿ, ಒಂಥರ ಖುಷಿ ಇದೆ. ಬನ್ನಿ, ಆ ಒಂದು ಇಳಿಬೇಕಾದ್ರೆ ಬೆಟ್ಟದ ಹತ್ರ ಕಾಣಿಸ್ತಾ ಇರ್ಬೋದು ನಿಮಗೆ, ಅಲ್ಲಿ ತೋರಿಸ್ತೀನಿ. ಅವ್ನು ಮಾದಪ್ಪನ ನೋಡಿದ ತಕ್ಷಣ ಒಂಥರ ಖುಷಿಯಾಗಿರೋ ಒಂದು ವೈಬ್ ಸಿಗ್ತಾ ಇರುತ್ತೆ. ಇನ್ನು ಇಲ್ಲಿ ಆ ದೇವಸ್ಥಾನ ನೋಡ್ಬೇಕಾದ್ರೆ ತುಂಬ ಖುಷಿ. ಬನ್ನಿ ಹೋಗೋಣ. ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇವಾಗ ರಾತ್ರಿ 11 ಗಂಟೆಗೆ ಬಂದಿದ್ದೀವಲ್ಲ, ಸ್ವಲ್ಪ ನಿಮಗೆ ಸರಿಯಾಗಿ ಕಾಣಿಸ್ದೇ ಇರ್ಬೋದು. ಬೆಳಿಗ್ಗೆ ತೋರಿಸ್ತೀನಿ. ಎಲ್ಲರೂ ಹೇಗಾಗಿದ್ದೀವಿ ಅಂದರೆ ಘಾಟ್ ಸೆಕ್ಷನ್ ಇಳಿಬೇಕಾದ್ರೆ ನೋಡಿ, ರಾತ್ರಿ 11 ಗಂಟೆ ಆದ್ರೂ ಜನಗಳು ಇದ್ದಾರೆ. ಬೆಳಿಗ್ಗೆ ತೋರಿಸ್ತೀನಿ ಗೈಸ್ ಯಾವ ಥರ ಇದ್ದಾರೆ ಅಂತ. ಮುಂದೆಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಅದು ಸಾರ್ವಜನಿಕರಿಗೆ ಮಲಗುವಂತಹ ಜಾಗ. ಅದು ಕೂಡ ಮಾಡಿದ್ದಾರೆ ಇಲ್ಲಿ. ವಿಶ್ರಾಂತಿ
ಮುಂದೆ ಹೋಗ್ತಾ ಇದ್ದೀವಿ. ಗೈಸ್ ನಾವೇನಾದರೂ ರಾತ್ರಿ ಬಂದರೆ ಉಳ್ಕೊಳ್ಳೋದಕ್ಕೆ ಇಲ್ಲಿ ರೂಮ್ ಸೌಲಭ್ಯಗಳು ಕೂಡ ಇರುತ್ತೆ. ಡಿಪೆಂಡ್ ಅಪಾನ್ AC ರೂಮ್ಗಳು ಬೇಕಾದರೆ ಹೈ ಲೆವೆಲ್ ಅಮೌಂಟ್ ಇರುತ್ತೆ. ನಾರ್ಮಲ್ ರೂಮ್ಗೆ 300 ರೂಪಾಯಿ ಈ ಥರ ಇರುತ್ತೆ. ಬಟ್ ಏನೂ ಬೇಡ ಅಂದರೆ ಇಲ್ಲಿ ಸಾರ್ವಜನಿಕರಿಗೆ ಮಲಗೋಕೆ ಅಂತ ಒಂದು ದೊಡ್ಡ ರಂಗಮಂದಿರನೇ ಮಾಡಿದ್ದಾರೆ. ನೋಡಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಫ್ರೀಯಾಗಿ ಮಲಗ್ಬೋದು, ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ದರ್ಶನ ಮಾಡ್ಬೋದು. ಇವಾಗ ದರ್ಶನ ಇರಲಿಲ್ಲ, ನೋಡಿ ಬಂದ್ವಿ, ಇಲ್ಲ ಅಂತ ಹೇಳಿದರು. ಬೆಳಗ್ಗೆ 4 ಗಂಟೆ ಇದೆ ಅಂತ ಹೇಳಿದ್ದಾರೆ. ಬೆಳಗ್ಗೆ ಕಾಡೆಲ್ಲ ತುಂಬೈತೆ ಹೂಗಂಧ, ಕಾವೇರಿ ಹರಿದೈತೆ ಏನ್ ಚಂದ, ಕುನಿಗ್ಯಾವೋ ಗುಬ್ಬಿ ತಂದ್ಯಾವೋ ಗುಟ್ಟು, ನಲಿಜಾವೋ ನವಿಲು ನುಲಿಜಾವೋ ನಾಗ, ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ, ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ, ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ. ಏಳು ಮಲೆ ಮ್ಯಾಲೇರಿ ಕುಂದ ನಮ್ಮಮ್ಮ ದೇವ, ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾದಿಗೆಲ್ಲ ಜಂಗಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮದು ಮಾರಯ್ಯಂಗೆ ಪಕ್ಕೆ ಕುಣೀರು, ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮದು ಮಾರಯ್ಯಂಗೆ ಪಕ್ಕೆ ಕುಣೀರು. ರಾತ್ರಿ 11 ಗಂಟೆಗೆ ಬಂದಿರೋದ್ರಿಂದ ದರ್ಶನ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ 11 ಗಂಟೆ ಆಗಿತ್ತಲ್ಲ, ರೂಮ್ ಎಲ್ಲ ಹುಡುಕಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಅದಕ್ಕೋಸ್ಕರ ಒಂದು ರೂಮ್ನ ಹುಡ್ಕೊಂಡು 4 ಜನ ಇದ್ವಿ. ಒಂದು ಹಾಲ್ ಥರ ಕೊಟ್ಟರು, ಕಾಣಿಸ್ತಾ ಇದ್ದಿಲ್ಲ, ಇದೇ ಹಾಲು. ಸೊ ಇಲ್ಲೇ ನಾವು ಮಲಗಿದ್ವಿ. ಮಲಗಿಬಿಟ್ಟು 3 ಗಂಟೆಗೆ ಎದ್ದು ಇವಾಗ ರೆಡಿ ಆಗಿಬಿಟ್ಟು ಸ್ನಾನ ಮಾಡ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾಯಿದ್ವಿ. ಬನ್ನಿ ದರ್ಶನಕ್ಕೆ ಹೋಗೋಣ. ಸೊ ಈ ಒಂದು ರೂಮ್ಗೆ ನಾವು 200 ರೂಪಾಯಿ ಕೊಟ್ವಿ. 4 ಜನ ಇದ್ವಿ. ಸೊ ಹಾಲಲ್ಲೇ ಮಲಗಿದ್ವಲ್ಲ, ಅದಕ್ಕೆ 200 ರೂಪಾಯಿ ಕೊಟ್ವಿ. ಒಬ್ಬರಿಗೆ 50 ರೂಪಾಯಿ. ಸೊ ಬನ್ನಿ ಇವಾಗ ಸ್ನಾನ ಮಾಡ್ಕೊಂಡಿದ್ದೀವಿ, ಹೋಗೋಣ. ಪ್ರೀತಿ ನೀ ಹುಟ್ಟೋದೆಲ್ಲಿ, ನಿನ್ನ ಆತವರೂರಲ್ಲಿ, ನಿನ್ಗೆ ತಾಯಿ ತಂದೆ ಯಾರು ನೀ ಹೇಳೆಯ, ನಿನಗಿಂತಲೂ ಗೈಸ್ ನಾವಿದ್ದೀವಿ, ರೂಮ್ ಇದೆ. ಇದೆ ಗೈಸ್, ನಾವು ಮೇಲ್ಗಡೆ ಇದ್ವಿ. ಸ್ನಾನ ಮಾಡ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಗೈಸ್ ಬನ್ನಿ ಹೋಗೋಣ ದರ್ಶನ ಮಾಡ್ಕೊಳ್ಳೋಕ್ಕೆ ಮಹದೇಶ್ವರ ದೇವರನ್ನು. ಚಾಮರಾಜನಗರ ಜಿಲ್ಲೆ ಹುಣೂರು ತಾಲೂಕಿನಲ್ಲಿ ಬರುತ್ತೆ. ಬೆಂಗಳೂರಿಂದ 210 ಕಿಲೋಮೀಟ್ರು, ಮೈಸೂರಿಂದ 160 ಕಿಲೋಮೀಟ್ರ್ ಇದೆ. ಬಟ್ ನಾವು ನಿನ್ನೆ ಚನ್ನಪಟ್ಟಣದಿಂದ ಬಂದ್ವಿ. ಚನ್ನಪಟ್ಟಣದಿಂದ 5:30 ಇದೆ ಅಂತ ಹೇಳಿದರು ಸಂಜೆ. ಬಟ್ ಕೇಳಿದಾಗ ಅಲ್ಲಿ ಇಲ್ಲ ಅಂತ ಹೇಳಿದರು, ಬೆಳಗ್ಗೆ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಲ್ಲಿಂದ ಎಲ್ಲಿ ಬಂದು ಅಲ್ಲಿಂದ ಕೊಳ್ಳೇಗಾಲದಿಂದ ಸುಮಾರು ಬಸ್ಗಳಿದ್ದು. ಕೊಳ್ಳೇಗಾಲದಿಂದ ಡೈರೆಕ್ಟಾಗಿ ನಿನ್ನೆ ರಾತ್ರಿ 11 ಗಂಟೆಗೆ ಬಂದ್ವಿ. 11 ಗಂಟೆಗೆ ಬಂದು ಸ್ವಲ್ಪ ಹಂಗೆ ದೇವ್ರನ್ನ ನೋಡಿಕೊಂಡು ಲೇಟ್ ಆಗಿತ್ತಲ್ವ, ಅದಕ್ಕೋಸ್ಕರ ರೂಮ್ನ ಹೋಗಿ ನೋಡಿದ್ವಿ. ರೂಮು 200 ರೂಪಾಯಿ ಇತ್ತು ನಮ್ಮದು. 4 ಜನ ಸೇರ್ಕೊಂಡಿದ್ವಿ. 200 ರೂಪಾಯಿ. ಒಂದು ಹಾಲ್ ಕೊಟ್ಟಿದ್ದು, ದೊಡ್ಡ ಹಾಲಲ್ಲಿ. ಸೊ ಮಲಗಿಬಿಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ಕೊಂಡು ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆನ ಹಾಕ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ನೋಡಿ ಬನ್ನಿ ಇವಾಗ ದರ್ಶನ ಮಾಡ್ಕೊಳ್ಳೋಣ. ಸುತ್ತಮುತ್ತ ದೇವಸ್ಥಾನ ಯಾವ ಥರ ಇದೆ ಎಲ್ಲವನ್ನು ನೋಡೋಣ. ಗೈಸ್ ಇದು ಇಲ್ಲಿ ನಾವು ಪಾದರಕ್ಷೆಗಳನ್ನು ಬಿಡಬೇಕು.
ಆಗಲೇ 5:30ಗೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ತುಂಬ ಜನ ಇನ್ನೂ ಸೇರ್ಕೊಂಡಿದ್ದಾರೆ. ಹೋಗ್ತಾ ಇದೀವಿ ಬನ್ನಿ ಗೈಸ್, ಮಳೆ ಹಚ್ಕೊಂಡು ದರ್ಶನ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇದು ಜಾಸ್ತಿ ಇಲ್ಲ ಗೈಸ್, ಆಮೇಲೆ ಬರ್ತಾ ಬರ್ತಾ ಜನಗಳು ತುಂಬ ತುಂಬ್ಕೋತಾರೆ. ಬಟ್ ಇವಾಗ ಇಲ್ಲಿದ್ದಾರೆ ಅನ್ಸುತ್ತಲ್ಲ, ಬನ್ನಿ ಹೋಗೋಣ. ಮಳೆ ಹತ್ತನ ನೋಡಿ ಅಲ್ಲಿ ತುಂಬ್ಕೊಂಡಿದೆ ಗೈಸ್. ಒಂದ್ಸಲಿ ಮಾದಪ್ಪನ್ಗೆ ಹೋಗಿ ಅನ್ರಿ ನೀವು, ಹೋಗಿ ಮಾದಪ್ಪ ಯಾರು ಅಂತ ಇಲ್ಲ ಗೈಸ್. ಬನ್ನಿ ಗೈಸ್, ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಬಟ್ ಜನಗಳು ನೋಡಿ ಇಲ್ಲಿ ತುಂಬ್ಕೊಂಡಿದ್ದಾರೆ. 4:30 ಇದು ನಾರ್ಮಲ್ ದಿನ ಗೈಸ್. ನಾರ್ಮಲ್ ದಿನನೂ ಇಷ್ಟೊಂದು ಜನ ತುಂಬ್ಕೊಂಡಿದ್ದಾರೆ. ಜನಗಳು ಅವಾಗವಾಗ ಬರ್ತಾನೆ ಇರ್ತಾರೆ. ಯುಗಾದಿ ಮತ್ತು ಮಹಾಶಿವರಾತ್ರಿಯಿಂದ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೆಯುತ್ತೆ. ತೇರನ್ನು ಎಳಿತಾರೆ, ಮಹದೇಶ್ವರನ ತೇರು. ಅದನ್ನು ನೋಡೋಕ್ಕೆ ಭಕ್ತಾದಿಗಳು ಸುಮಾರು 200ರಿಂದ 300 ಕಿಲೋಮೀಟರ್ಗಳಿಂದ ಪಾದಯಾತ್ರೆಗಳನ್ನು ಕೂಡ ಮಾಡ್ಕೊಂಡು ಬರ್ತಾರೆ. ಇನ್ನು ತಮಿಳ್ನಾಡು ಸೈಡ್ ಇರೋರು ಏನಿದ್ದಾರಲ್ಲ, ಆ ಜನಗಳೆಲ್ಲ ಯುಗಾದಿ ಅಂದ ದಿನ ಬಂದು ಜಾತ್ರೆನ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಮಹಾಶಿವರಾತ್ರಿ ಅಂದ ದಿನ ನೀವು ಎಲ್ಲರೂ ಬರ್ತೀವಿ. ಸೊ ಯುಗಾದಿ ದಿನ ತಮಿಳ್ನಾಡವರು ಬರ್ತಾರೆ. ನನಗೊಂದು ಅರ್ಥ ಆಗಲಿಲ್ಲ ಗೈಸ್, ಇಲ್ಲಿ ಇಲ್ಲದ ಜಾತಿ ಮೇಲು ಕೀಳು ಊರಲ್ಲಿರುವಂತಹ ಸಣ್ಣ ಪುಟ್ಟ ದೇವಾಲಯಗಳಲ್ಲಿ ಯಾಕೆ ಇಲ್ಲ ಅಂತ ಕಮೆಂಟ್ ಮಾಡಿ. ನೀನು ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ. ನನ್ನ ಒಲಿಸಲು ಮರುಳ, ಇರೋ ಮಾರ್ಗವು ಸರಳ. ನನ್ನ ಸೇರಲು ದಾರಿಯು ನೂರು. ಮಾಡಿ ನೋಡಿ ಗೈಸ್, ಬೆಳಗ್ಗೆಯಿಂದ ಬಂದಿದೆ ಗೈಸ್. ಇಲ್ಲಿ ಒಳಗಡೆ ಹೋಗ್ಬೇಕು. ಕಾಣಿಸ್ತಾ ಇದೆಲ್ಲ ಚಿಕ್ಕದಿದೆ, ಇದು ರಾಂಗ್. ಇಲ್ಲಿ ಕಾಣಿಸ್ತಿದೆಲ್ಲ ಹಂಗೆ ಬಂದು ಹಿಂಗೆ ಬಂದು ಹಿಂಗೆ ಹಾಗೆ ಹೀಗೆ ಹಿಂಗಿರುತ್ತೆ. ತುಂಬ ಜನ ಇದ್ದಾರೆ. ಇದು ನಾರ್ಮಲ್ ದಿನ ಗೈಸ್, ಅದು ಕೂಡ ತುಂಬ ಜನ ಬಂದಿದ್ದಾರೆ. ನೆಕ್ಸ್ಟ್ ಟೈಮ್ ನೀವು ಬರಬೇಕಾದ್ರೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ನಾವು ಫಸ್ಟ್ ಟೈಮ್ ಎಲ್ಲ ಬಂದಿರೋದು ಸ್ವಲ್ಪ ಕನ್ಫ್ಯೂಸಲ್ಲಿ ಇದಾಗ್ಬಿಡ್ತು. ಆದರೂ 4 ಗಂಟೆಗೆ ಬಂದಿದ್ದೀವಿ. ಫೈನಲಿ ಬರ್ತಾ ಇದ್ದೀವಿ. ವಯಸ್ ನೋಡಿ, ನಾವು ಬೆಳಗ್ಗೆ ಅಲ್ಲಿಂದ ಬಂದು ಫೈನಲಿ ಇಲ್ಲಿ ಒಳಗಡೆ ಬಂದಿದ್ದೀವಿ. ನೋಡಿ ಎಷ್ಟು ಜನ ತುಂಬಿದ್ದಾರೆ ಅಂತ. ನೋಡಿ ಕಾಣ್ತಾ ಇರ್ಬೋದು ಲೈನ್. ಇವಾಗ ಸಿಂಗಲ್ ಬಂತು ಲೈನ್, ಹಾಗೆ ಹೋಗ್ತಾ ಇದೀವಿ. ಪಕ್ಕ ಇಲ್ಲಿ ಫೈನಲಿ 1 ಅವರ್ ಸಾಲಲ್ಲಿ ನಿಂತ್ಕೊಂಡು ಬಂದಿದ್ದೀವಿ. ಇಲ್ಲಿ ಕಾಣಿಸ್ತಿಲ್ಲ, 1 ಅವರ್ ಮೇಲ್ಗಡೆ 1 ಅವರ್ ಮೇಲ್ಗಡೆ ಆಯಿತು. ಅಂದರೆ ಲೈನಲ್ಲಿ ನಡೆದಾಡ್ಕೊಂಡು 1 ಅವರ್ ಆಯಿತು ಗೈಸ್. ಬಂದಿದ್ದೀವಿ ಇಲ್ಲಿ. ನೋಡೋಣ ಒಳಗಡೆ ವಿಡಿಯೋ ಅಲ್ಲ ವಿಡಿಯೋ ಇಲ್ಲಿ ಹೋಗುತ್ತೆ. ಒಂಚೂರು ಅಲ್ಲಿ
ಹೆಸರು ಕಾಣಿಸ್ತಾ ಇದೆಯಲ್ಲ ಇದೇ ದೇವಸ್ಥಾನ. ಮುಂದ್ಗಡೆ ಮೊಬೈಲ್ ಅಲಾವ್ ಇಲ್ಲ ಅಂತ ಕಾಣಿಸುತ್ತೆ, ಸಾಧ್ಯವಾದಷ್ಟು ತೋರಿಸ್ತೀನಿ. ಮಹಾದೇಶ್ ಸಿಗ್ತಾನ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಚಪ್ಪಲಿ ಬಿಟ್ಟಿದ್ವಿ, ಬಟ್ ದೇವ್ರ ಮುಂದೆ ಬಿಟ್ಟಿದ್ವಲ್ಲ, ಇಲ್ಲಿ ಹೋಗಿದ್ದಾರೆ ಗೈಸ್. ಎಲ್ಲಿ ಹೋಗಿರಲ್ಲ, ಅಲ್ಲಿ ಏನಾದರೂ ನೀವು ಮುಂಚೆ ಬಿಟ್ಟಿದ್ರೆ ಅಲ್ಲಿ ಇರಲಿಲ್ಲ ಅಂದರೆ ಆ ಜಾಗದಲ್ಲಿ ಇಲ್ಲಿ ಬಂದು ಹುಡ್ಕೊಳ್ಳಿ, ಇಲ್ಲೇ ಸಿಗುತ್ತೆ. ನಾನು ಕಾಣ್ತು ಸಿಕ್ತು ನಂದು ಗೈಸ್. ನಂದು ಸಿಕ್ತದ ಗೈಸ್, ನೋಡಿ ಇದೆ. ಇನ್ನೊಂದು ಸಿಕ್ತು ಗೈಸ್. ಫಸ್ಟ್ ನಾನೇ ಹುಡುಕಿದ್ದು, ಸಿಕ್ತು ನಂದು ಫೈನಲಿ. ಇವ್ರು ಸಿಕ್ಕಿಲ್ಲ. ಗೈಸ್, ಈ ಒಂದು ದೇವಸ್ಥಾನದ ಬಗ್ಗೆ ಇತಿಹಾಸ ಹೇಳೋದಾದರೆ, ಮುಂಚೆ ಅಂದರೆ ಇದು ಆಗಿನ ಕಾಲದಲ್ಲಿ ತಮಿಳುನಾಡಿಗೆ ಸೇರಿದಂತೆ, ತಮಿಳುನಾಡಿಗೆ. ಬಟ್ ಬರ್ತಾ ಬರ್ತಾ ಇದು ನಮ್ಮ ಕರ್ನಾಟಕಕ್ಕೆ ಸೇರಿಕೊಂಡಿದೆ. 600 ವರ್ಷಗಳ ಹಿಂದೆ, ಅಂದರೆ ಚಂದ್ರಶೇಖರ ಮೂರ್ತಿ ಮತ್ತು ತಾಯಿ ಉತ್ತರಾಜಮ್ಮ ಅವರ ಮಗನಾದ ಶ್ರೀ ಮಲೆ ಮಹದೇಶ್ವರನವರು ಚಿಕ್ಕ ವಯಸ್ಸಿನಿಂದಲೇ ಧ್ಯಾನವನ್ನು ಮಾಡ್ತಾ ಈ ಕಡೆ ಚಲಿಸುತ್ತಾ ಬರ್ತಾರಂತೆ. ಅವಾಗ ಬಂದು ಈ ಜಾಗದಲ್ಲಿ ನೆಲೆಸ್ಕೊಂಡು ಚಿಕ್ಕ ವಯಸ್ಸಿನಲ್ಲೇ ಕಾಡಿನಲ್ಲೇ ಓಡಾಡಬೇಕಾದ್ರೆ ಹುಲಿಯನ್ನೇ ತಮ್ಮ ವಾಹನವನ್ನಾಗಿ ಮಾಡ್ಕೊಂಡಿರ್ತಾರಂತೆ. ಅದಪ್ಪನವರು ಮೂಲತಃ ಇವರು ಶ್ರೀಶೈಲದವರಂತೆ ಗೈಸ್. ಈ ಕಡೆ ಧ್ಯಾನ ಮಾಡ್ತಾ ಬಂದಿರಬೇಕಾದ್ರೆ ಹಾಗೆ ಬಂದು ಇಲ್ಲೊಬ್ಬ ಅವಾಗಿನ ಕಾಲದಲ್ಲಿ 15ನೇ ಶತಮಾನದ ಹಿಂದೆ ಒಬ್ಬ ರಾಕ್ಷಸ, ಯಾರು ಮರ ರಾಕ್ಷಸ, ಅವಾಗಿನ ಕಾಲದಲ್ಲಿ ಇಲ್ಲಿ ಒಬ್ಬ ಶ್ರವಣ ಎಂಬ ಮಾಂತ್ರಿಕ ಇದ್ದಂತೆ ಗೈಸ್. ಆ ಮಾಂತ್ರಿಕ ಇಲ್ಲಿರುವಂಥ ಎಲ್ಲ ಜನರಿಗೆ ತೊಂದರೆ ಕೊಡ್ತಾ ಇದ್ದಂತೆ. ತನ್ನ ಮಂತ್ರಶಕ್ತಿಯಿಂದ ಅವರನ್ನು ಇದನ್ನು ಮಾಡೋದೆಲ್ಲ ಮಾಡ್ತಾ ಇದ್ದಂತೆ. ಹಾಗಾಗಿ ಅವಾಗ ಈ ಮಹದೇಶ್ವರನವರು ಬಂದುಬಿಟ್ಟು ಅವ್ರ ಜೊತೆ ಅವರನ್ನು ಸಂಹಾರ ಮಾಡಿ ಅವಾಗ ಇಲ್ಲಿರೋ ಎಲ್ಲ ಜನರನ್ನು ಸಂರಕ್ಷಿಸಿ ಅವರನ್ನು ಇದನ್ನು ಮಾಡ್ತಾರಂತೆ, ಅವ್ರನ್ನ ಒಳ್ಳೆ ದಾರಿಗೆ ತರಿಸಿರ್ತಾರಂತೆ. ಹಾಗಾಗಿ ಅವರನ್ನು ಇಲ್ಲಿರುವಂಥ ಎಲ್ಲ ಜನರು ಅವರನ್ನು ಸಾಕ್ಷಾತ್ ಶಿವನ ಅವತಾರ ಅಂತ ಕರೀತಾರೆ ಮಹದೇಶ್ವರನವರು, ಹಾಗೆ ನಂಬ್ತಾರೆ. ಮತ್ತು ಇವಾಗ ಗರ್ಭದ ಗುಡಿಯಲ್ಲಿರುವಂತಹ ಆ ಲಿಂಗ ಏನಿದೆಯಲ್ಲ ಸ್ವಯಂಭೂತ, ಅಂದರೆ ತಾನೇ ಉದ್ಭವ ಆಗಿದೆ ಅಂತ ಗೈಸ್. ಇಲ್ಲಿನ ಎಲ್ಲ ಜನರು ನಂಬ್ತಾರೆ. ಸೊ ಒಳಗಡೆ ಉಟ್ಕೊಂಡ್ಬಂದ್ವಲ್ಲ, ತುಂಬ ಜನ ಆಗದ್ದು, ಅದನ್ನು ನೋಡೋಕ್ಕೆ ಒಂಥರ ಖುಷಿ. ನೋಡ್ಕೊಂಡು ಬಂದ್ವಿ. ಬನ್ನಿ ಇವಾಗ ನಾಷ್ಟಕ್ಕೆ ಹೋಗೋಣ. ದಾಸೋಹ ಇದೆ ಗೈಸ್, ಹೋಗೋಣ. ಊಟಕ್ಕೆ ಹೋಗೋಕ್ಕೂ ಇಷ್ಟೊಂದು ತುಂಬ ಗದ್ದಲಿದೆ ನೋಡಿ, ಎಷ್ಟೊಂದು ಗದ್ದಲಿದೆ ಅಂತ. ಸಾವಿರಾರು ಭಕ್ತರುಗಳು ಬರ್ತಾರಲ್ಲ ದಿನವಿಡೀ, ಅದಕ್ಕೋಸ್ಕರ ಎಷ್ಟೊಂದು ಗದ್ದಿರುತ್ತೆ. ಸೊ ಊಟ ಇರುತ್ತೆ, ಎಲ್ರಿಗೂ ಸಿಗುತ್ತೆ. ತಿನ್ಕೊಂಡು ಮುಂದೆ ಎಲ್ಲಿ ಹೋಗ್ತೀವಿ ನೋಡಿ. ಯಾತ್ರೆ ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ. ಈ ನಿದ್ದೆ ಸಾಕು, ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಗ್ಗಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಕ್ಕಿ ಕುಣೀರು, ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಕ್ಕಿ ಕುಣೀರು. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ. ಈ ನಿದ್ದೆ ಸಾಕು, ನೀ ಎದ್ದು ಬಾರು, ಬಿಡಿ
ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಈ ಒಂದು ಮಲೆಮಹದೇಶ್ವರ ಬೆಟ್ಟವು ಸಮುದ್ರದ ತಳದಿಂದ ಮೇಲ್ಗಡೆ ಅಂದ್ರೆ 3700 ಅಡಿ 700 ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ ಎತ್ತರದಲ್ಲಿದೆ. 3200 ಅಡಿ ಎತ್ತರದಲ್ಲಿದೆ ಅಂತ. ಬನ್ನಿ ಗೈಸ್ ಮುಂದೆ ಹೋಗೋಣ. ದರ್ಶನ ಎಲ್ಲ ಮಾಡ್ಕೊಂಡ್ವಿ, ಮತ್ತೆ ಅಲ್ಲಿ ಊಟ ಕೂಡ ಮಾಡ್ಕೊಂಡ್ವಿ. ಗೈಸ್ ನನಗೆ ಅಲ್ಲೊಂದು ಊಟದ ವ್ಯವಸ್ಥೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅಲ್ಲಿರುವಂತ ಊಟ ನೀಡೋರಾಗಿರ್ಬೋದು, ತಲೆಗೆ ಅದು ಕ್ಯಾಪ್ ಹಾಕೋತಾರಲ್ಲ, ಆ ತರದ ಕ್ಯಾಪ್ ಗಳನ್ನ ಹಾಕೊಂಡು ನೋಡ್ತಾ ಇದ್ರು. ಅಡಿಗೆ ವ್ಯವಸ್ಥೆ ನಂಗೆ ತುಂಬಾ ಇಷ್ಟ ಆಯ್ತು. ಹಾಗೆ ಊಟನೂ ಚೆನ್ನಾಗಿತ್ತು. ಇಲ್ಲಿ ಎಲ್ಲಾ ದಿನಾನು ಕೂಡ ಅನ್ನದಾಸೋಹ ಇರುತ್ತೆ, ಹೋಗ್ಬೋದು. ಆದ್ರೆ ಸ್ವಲ್ಪ ಜನ ಜಾಸ್ತಿ, ಬೇರೆ ಬರುವಂತ ಭಕ್ತಾದಿಗಳು ಸುಮಾರು ಜನ ಇರೋದ್ರಿಂದ ಜನ ಜಾಸ್ತಿ ಇರ್ತಾರೆ. ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಮುಂಚೆನೆ ಬನ್ನಿ. ನಾವು ಮೊದ್ಲೇ ಸಾರಿ ಬಂದಿರೋದ್ರಿಂದ ಸ್ವಲ್ಪ ನಮ್ಗೆ ಕನ್ಫ್ಯೂಷನ್ ಆಯ್ತು, ಯಾವ ಟೈಮಲ್ಲಿ ಏನ್ ನೋಡ್ಬೇಕು ಯಾವ್ದಿಲ್ಲ ಅಂತ. ಒಂದೇ ಸರ್ತಿ ಬಂದ ತಕ್ಷಣ ನೋಡ್ಬೇಕಂದ್ರೆ ನಮಗೂ ಇವಾಗ ಫಸ್ಟ್ ಟೈಮ್ ಬಂದ್ವಲ್ಲ, ಅರ್ಥ ಆಯ್ತು. ಇವಾಗ ನೆಕ್ಸ್ಟ್ ಟೈಮ್ ಬಂದ್ರೆ ಒಳ್ಳೆ ಐಡಿಯಾ ಬಂದ್ರೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಸ್ವಲ್ಪ ಪ್ರಿಪೇರ್ ಆಗಿ ಹೇಳ್ತೀವಿ. ಇಲ್ಲಿ ಏನಾದ್ರು ತಗೋಬೇಕಾದ್ರೆ ವಸ್ತುಗಳು ಇರುತ್ತೆ, ಜಾತ್ರೆಗಳು. ಹೋಗ್ತಾ ಇದೀವಿ ಮುಂದೆ, ಇಲ್ಲೊಂದು ಯಾವುದೋ ಒಂದು ಪ್ಲೇಸಿಗೆ ಹೋಗ್ತಾ ಇದೀವಿ. ಬನ್ನಿ ಮುಂದೆ ಹೇಳ್ತೀನಿ ಆ ಪ್ಲೇಸ್ ಯಾವುದು ಅಂತ. ಇಲ್ಲಿ ಹಿಡ್ಕೊಂಡ್ರೆ ಅವ್ರು ಇರಲ್ಲ ಗೈಸ್, ಇಲ್ಲಿ ಇರಲ್ಲ. ಏನೇ ಹಲ್ಕಿಸ ಹಿಂದ್ಗಡೆ ಇರೋ ಬನ್ನಿ. ಫೈನಲ್ಲಿ ಎಲ್ಲವನ್ನು ನೋಡ್ಕೊಂಡಿದೀವಿ, ಇವಾಗ ಹೋಗ್ತಾ ಇದೀವಿ. ಅಲ್ಲಿ ಹೋಗ್ಬೇಕಂತ ಅನ್ಕೊಂಡಿದೀವಿ ಗೈಸ್, ಬಟ್ ಅಲ್ಲಿ ಇವಾಗ ಸದ್ಯಕ್ಕೆ ಯಾರು ಬಿಡ್ತಾನ ಇಲ್ಲ. ಅಲ್ಲಿ ಅದು ಮುಂಚೆ ಅಲ್ಲೇನೋ ಬಿದ್ದಿದ್ರಂತೆ ಮುಂಚೆ, ಅದಕ್ಕೋಸ್ಕರ ಯಾರನ್ನೂ ಬಿಡ್ತಾ ಇಲ್ಲ. ಸರಿ ಆಯ್ತು ಗೈಸ್, ಅಡ್ಡ ಪೂರ್ತಿ ಯೂರೋಪ್ ಅಂತಾರ ಬಿಟ್ಟಿದ್ದಾರೆ, ಕಿಲ್ಲಿಂಗ್ ಯೂರೋಪ್ ಅಂತಾರ. ತುಂಬ ನೀ ಹರಿಯುವೆ, ನಿನ ಸ್ನೇಹವೇ ಬಲು ಸುಂದರ. ಇಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಎಲ್ಲ ದರ್ಶನ ಮಾಡ್ಕೊಂಡ್ವಿ, ಹಾಗೆ ಅನ್ನದಾಸೋಹ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಒಂದು ಮುಂದಿನ ಜಾಗ ಅಂದ್ರೆ ಯಾವ್ದು ನಾಗಮಲೆ ಕಾಡಿಗೆ ಹೋಗ್ತಾ ಇದೀವಿ. ಬನ್ನಿ ನಾಗಮಲೆ ಕಾಡಿಗೆ, ಅದ್ ಯಾವ ತರ ಕಾಡಿದೆ, ಅಲ್ಲಿ ಹುಲಿ, ಚಿರತೆ, ಕರಡಿ ಎಲ್ಲ ಇರಲ್ಲ ಪ್ರಾಣಿಗಳು ಎಲ್ಲ. ಬನ್ನಿ ಅಲ್ಲಿನ ಪ್ರಾಣಿಗಳು ಮತ್ತ ಒಂದು ಕಾಡನ್ನ ಎಕ್ಸ್ಪ್ಲೋರ್ ಮಾಡೋಣ. ಈ ಮಲೆಮಹದೇಶ್ವರ ಬೆಟ್ಟದಲ್ಲಿ ಏನೇನೆಲ್ಲ ಮಾಡಿದ್ನಿ, ಹೇಗೆ ಅನಿಸ್ತು ಒಂದು ಕಮೆಂಟ್ ಮಾಡಿ. ಒಂದು ಒಳ್ಳೆ ವೈಬ್ ಆಯ್ತು ನಮಗಂತ್ರೆ. ನೀವು ಕೂಡ ಒಂದ್ಸಲಿ ಬನ್ನಿ, ದೇವ್ರ ದರ್ಶನ ಮಾಡ್ಕೊಳ್ಳಿ. ಬನ್ನಿ ಮುಂದೆ ಹೋಗೋಣ ಗೈಸ್. ಅಲ್ಲಿ ನಾವು ಅನ್ನದಾಸೋಹ ಮಾಡಿದಿಲ್ಲ, ಅದರಿಂದ ಕೆಳಗಡೆ ಇಳಿದು ಬಂದ್ರೆ ಈ ಜಾಗ ಸಿಗುತ್ತೆ ಇಲ್ಲಿ. ಸೊ ಇಲ್ಲಿಂದ ನಾಗಮಲೆ ಕಾಡಿಗೆ ಹೋಗೋದು. ಕೇಳೋಣ ಬಸ್ ವೆಹಿಕಲ್ಸ್ ಇದಾವ ಅಂತ. ಮಾತಾಡಿ ನಿನ್ನ ಹೆಸರು? ನಾಗಮಲೆ ಕಾಡಿಗೆ ಹೋಗೋಕ್ಕೆ ಇವಾಗ ಯಾರೂ ಅಲ್ಲಿ ಬಿಡ್ತಾ ಇಲ್ಲಂತೆ. ಯಾಕಂದರೆ ಮುಂಚೆ ಅಲ್ಲಿ ಒಂದಿಷ್ಟು ಜನ ಹೋಗಿರಬೇಕಾದ್ರೆ ಒಬ್ಬರನ್ನ ಏನೋ ಹುಲಿ ಎತ್ಕೊಂಡು ಹೋಗಿತ್ತಂತೆ, ಅದಕ್ಕೋಸ್ಕರ ಇವಾಗ ಅದನ್ನು ಕ್ಲೋಸ್ ಮಾಡಿದಾರಂತೆ. ಅದಕ್ಕೆ ಇವಾಗ ನಾವು ಬೇರೆ ಪ್ಲೇನ್ ಮಾಡ್ಕೊಂಡು ಒಂದು ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಯಾವ ಪ್ಲೇಸ್ ಅಂತ ಮುಂದೆ ನೀವೇ ನೋಡಿ.
ಗೈಸ್, ನಾವು ಇವಾಗ ಗಂಗರ ಸಾಮ್ರಾಜ್ಯವಾದ ತಲಕಾಡಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಆ ತಲಕಾಡಿನ ಒಂದು ವೈಭವ ಯಾವ ಥರ ಐತೆ ಅದನ್ನು ನೋಡೋಣ. ಹಾಗೆ ಅಲ್ಲಿರುವಂಥ ದೇವಾಲಯಗಳು, ಪಂಚಲಿಂಗೇಶ್ವರ ದೇವಾಲಯಗಳು ಕೂಡ ಅವು ಮೊದಲು ಮಣ್ಣಲ್ಲಿ ಮುಚ್ಚಿ ಹೋಗಿದ್ವಂತೆ. ಇವಾಗ ಅವುಗಳನ್ನು ತೆರೆದಿದ್ದಾರೆ. ಬನ್ನಿ ಆ ದೇವಾಲಯಗಳು ಯಾವ ಥರ ಇದೆ, ಮಣ್ಣಲ್ಲಿ ಹುದುಗಿದ್ರಿಂದ ಇವಾಗ ಯಾವ ಥರ ತೆಗೆದಿದ್ದಾರೆ, ಹೇಗಿದೆ ಎಲ್ಲವನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಬನ್ನಿ ಮುಂದೆ ಹೋಗೋಣ. ಈ ವಿಡಿಯೋ ಸ್ವಲ್ಪ ಲೆಂತ್ ಆಗೋ ಕಾರಣಕ್ಕೋಸ್ಕರ ಆ ಒಂದು ತಲಕಾಡಿನಾಗ ಏನಿದೆಯಲ್ಲ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ನೋಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಆದಷ್ಟು ಬೇಗ. ಬಾಯ್.